ಶರ್ಟ್ ಕಟ್ ಮಾಡೋಣ ನೋಡಿರಿ. ಶರ್ಟ್ ಯಾವ ಥರ ಕಟ್ ಮಾಡೋಂತ ಕೊಡ್ತೀನಿ ಬನ್ನಿ. ನೋಡಿ, ಮೊದಲಿಗೆ ಸೀದಾ ಉಲ್ಟಾ ನೋಡಬೇಕು. ಸೀದಾ ಉಲ್ಟಾ ನೋಡಿ ಈ ಸರ 2 ಅಂಚು ಪೀಸ್ ಸೊನೆಗೆ ಹಾಕ್ಯಾರಿ. ನೀಟಾಗಿ ಹಾಕ್ಯಾರಿ. ಸ್ವಲ್ಪ ಅದು ಕಾಟನ್ನು ಸ್ವಲ್ಪ ಕುಂದ್ರಲ್ಲ. ಸ್ಟ್ರೇಟಾಗಿ ಒಂದು ಮಾರ್ಕ್ ಹಾಕ್ಯಾರಿ. ನೋಡಿ, ಲೆಂತು 27 ಇಂಚಿದೆ. 1 ಇಂಚ್ ಎಕ್ಸ್ಟ್ರಾ ತೊಗೋತೀನಿ ಹೊಲಿಯೋದಕ್ಕೋಸ್ಕರ. ನೋಡಿ, ಶೋಲ್ಡರ್ ಡೌನಿಗೆ 2 ಇಂಚ್ ತೊಗೊಂಡಿನಿ. ನೋಡಿ, ಎದೆ ಸುತ್ತಳತೆ 36 ಇಂಚಿದೆ. 4 ಭಾಗ ಮಾಡಿದರೆ 9 ಇಂಚು. 9 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಂಡಿದ್ದೀನಿ. ನೋಡಿ, ಈಗ ಸ್ಟ್ರೇಟಾಗಿ ಲೈನ್ ಎಳ್ಕರಿ. ಗುಂಡಿ ಪಟ್ಟಿಗೆ ಕಾಜಾ ಪಟ್ಟಿಗೆ 2 ಇಂಚ್ ಬಿಡ್ರಿ. 2 ಇಂಚ್ ಬಿಟ್ಗೆಸಿ ಗೆರೆ ಎಳ್ಕೊಳಕತ್ತೀನಿ. ಈ ಥರ ಲೈನ್ ಎಳ್ಕರಿ. ನೋಡಿ, ಜಸ್ಟ್ 9 ಇಂಚ್ ತೋರಿ. 2 ಇಂಚ್ ಲೂಸ್ ಇತ್ತವ್ರಿ. ಶೋಲ್ಡರ್ 18 ಇಂಚ್ ಇದೆ. 9 ಇಂಚಿಗೆ ಮಾರ್ಕ್ ಹಾಕಿರಿ. ಅರ್ಧ ಇಂಚ್ ಎಕ್ಸ್ಟ್ರಾ ಹಾಕ್ಯಾರಿ. ಇಪ್ ಕೂಡ ಆಟೆ ತೊಗೊರಿ. ಜಸ್ಟ್ ಏನು ಮೆಜರ್ಮೆಂಟ್ ಇರುತ್ತೆ ಅಷ್ಟೇ ಮೆಜರ್ಮೆಂಟ್ ತೊಗೊಳ್ಳಿ. ಈಗ ಸೇಪ್ ಪಟ್ಟಿಯಿಂದ ಒಂದು ಮೆಜರ್ಮೆಂಟ್ ಗೆರೆ ಎಳ್ಕೊಳ್ಳಿ. ನೋಡಿ, ಈ ಥರ ಒಂದು ಸೇಪ್ ಮೆಜರ್ಮೆಂಟಿಂದ ಒಂದು ಗೆರೆ ಎಳ್ಕೊಳ್ಳಿ. ಗೆರೆ ಹಾಕಿರಿ. ಸೇಪ್ ಸ್ಕೆಲ್ಲರ್ ತೊಗೊಂಡ್ಗೆಸಿ ಸ್ಕೇಪ್ ಕಲರ್ ಹಾಕ್ಯಾರಿ. ನೋಡಿ, ಕಾಲರ್ ನಾನು 2 ಇಂಚ್ ಬಿಟ್ಟಿನಿ. ನೋಡಿ, ಈ ಥರ ಸೇಪ್ ಸ್ಕೆಲ್ಲರ್ ತೊಗೊಂಡ್ಗೆಸಿ ಲೈನ್ ಹಾಕ್ಯಾರಿ ಚಂದತೆಗೆ. ಈಗ ಕಟಿಂಗ್ ಮಾಡೋ ಬನ್ನಿ. ನೋಡಿ, ಆ ಥರ ಕಟಿಂಗ್ ಮಾಡ್ತೀನಿ ನೈಸಾಗಿ.
ಈಗ ನೋಡಿ ಫ್ರಂಟ್ ಶರ್ಟ್ ಕಟ್ಟಿಂಗ್ ಆಯ್ತು. ಈಗ ಬ್ಯಾಕ್ ಶರ್ಟ್ ಕಟ್ಟಿಂಗ್ ಯಾವ ಥರ ಮಾಡೋದು ನೋಡೋಣ. ನೋಡಿ ಶರ್ಟು ಈ ಥರ ಬ್ಯಾಕ್ ಹಾಕ್ಯಾರಿ. ನೋಡಿ ಈ ಥರ ನೀಟಾಗಿ ಹಾಕ್ಯಾರಿ. ನೋಡಿ ಒಂದು ಗೆರೆ ಹಾಕ್ಯಾರಿ. ನೋಡಿ ಒಂದು ಸಲ ಕರೆಕ್ಟ್ ಐತಲ್ಲ ನೋಡಿ. ನಾನು ಅರ್ಧ ಇಂಚು ಗ್ಯಾಪ್ ಮಾಡಿ ತೊಗೊಂಡಿನಿ. ಬ್ಯಾಕನ್ನ ಅರ್ಧ ಇಂಚ್ ಕಮ್ಮಿ ಇರಬೇಕು ಫ್ರಂಟಿಗಿಂತ. ಅಂದರೆ ಶೇಪ್ ಚೆನ್ನಾಗಿ ಕುಂದಿರುತ್ತೆ, ಅಂದರೆ ಫಿಟ್ಟಿಂಗ್ ಆಗುತ್ತೆ, ಇಲ್ಲಾಂದರೆ ಲೂಸ್ ಆಗಿಬಿಡುತ್ತೆ. ನೋಡಿ ಶೋಲ್ಡರಿಗೆ ನಾನು ಅಲ್ಲಿ ಏನು ಶೋಲ್ಡರ್ ಇದೆ ಆ ಶೋಲ್ಡರಿಂದ 3.5 ಇಂಚ್ ತೊಗೋತಾ ಇದ್ದೀನಿ. ನೋಡಿ 3.5 ಇಂಚ್ ಮಾರ್ಕ್ ಮಾಡ್ಕೊಳ್ಳಿ. 2 ಇಂಚು ಡೌನಿಗೆ ಶೋಲ್ಡರ್ ಆಜಿಟ್ಟು ಏನಿದೆ ಅದೇ ತೊಗೊಳ್ಳಿ, ಅರ್ಧ ಇಂಚ್ ಹೊಲಿಯೋಕೆ. ನೋಡಿ ಬ್ಯಾಕ್ ಪಾರ್ಟ್ನ ಕಟ್ ಬನ್ನಿ. ಈ ಥರ ನೀಟ್ ಐತಿ ನೋಡಿರಿ, ಸವನಾಗಿ ಐತಲ್ಲ ನೋಡಿ. ಹೆಚ್ಚು ಕಮ್ಮಿ ಆಗಬಾರ್ದು. ಹೆಚ್ಚಿಗೆ ಐತೆ ಅಂದರೆ ಲೂಸ್ ಆಗಿಬಿಡುತ್ತೆ, ಕಮ್ಮಿ ಆಗಿಬಿಡುತ್ತೆ ಅಂದರೆ ಫಿಟ್ಟಿಂಗ್ ಭಾಳ ಆಗಿಬಿಡುತ್ತೆ. ಅದಕ್ಕೋಸ್ಕರ ನೋಡಿ ಈ ಥರ ಶೇಪ್ ತಗೊಳ್ಳಿ. ಇದು ಕೊಂಕಣ ಇದೆ. ನೋಡಿ ಈ ಥರ ಬ್ಯಾಕ್ ಪಾರ್ಟ್ನ ಕಟ್ ಮಾಡಿ. ನೋಡಿ ಬ್ಯಾಕ್ ಒಂದು ಬ್ಯಾಕ್ ಒಂದು ಟಿಕ್ ಹಾಕ್ಯಾರಿ. ಈಗ ಬ್ಯಾಕ್ ಪಾರ್ಟು ಫ್ರಂಟ್ ಪಾರ್ಟ್ ಐತೆ. ಈಗ ಸ್ಲೀವ್ ಕಟಿಂಗ್. ಸ್ಲೀವ್ ಯಾವ ಥರ ಕಟ್ ಮಾಡೋದಂತ ಬನ್ನಿ ಹೇಳ್ತೀನಿ.
ನೋಡಿ ಸ್ಟ್ರೇಟಾಗಿ ಒಂದು ಮಾರ್ಕ್ ಹಾಕೊಳ್ಳಿ. ನೋಡಿ ಸ್ಲೀವ್ ಉದ್ದು 25 ಇಂಚಿದೆ. ನಾನು 2 ಇಂಚು ಬಿಡ್ತಾಯಿದ್ದೀನಿ. 2 ಇಂಚು ಬಿಟ್ಗೆಸಿ 23ವರೆಗೆ ತೊಗೊತಾ ಇದ್ದೀನಿ. ಅರ್ಧ ಇಂಚು ಹೊಲಿಯೋಕ್ಕೋಸ್ಕರ. ಯಾಕೆ ಬಿಡ್ತಾಯಿದ್ದೀನಿ 2 ಇಂಚು ಅಂದರೆ 2 ಇಂಚು ಕಪ್ಪು ಪಟ್ಟಿ ಬರುತ್ತೆ, ಅದಕ್ಕೋಸ್ಕರ. ಕಪ್ಪು ಅಲ್ಲಿಗೆ, ಅದಕ್ಕೋಸ್ಕರ ಪಟ್ಟಿ ಬರುತ್ತೆ ಅಲ್ಲಿಗೆ ಒಂದು, ಅದಕ್ಕೋಸ್ಕರ 2 ಇಂಚು ಆವಾಗ ಜಾಯಿಂಟ್ ಮಾಡೋದಕ್ಕೆ ಸರಿ ಹೋಗುತ್ತೆ. ಈಗ ಹೊಲಿಯಾಗಿ ಹೇಳ್ತೀನಿ ಮತ್ತೆ. ಕಪ್ಪಟ್ಟಿಗೆ ಲೂಸಿಗೆ ಎಷ್ಟು ತೊಗೊಳ್ಳಿ ನೋಡಿ. ನಾನು 5 ಇಂಚ್ ತೊಗೊಂಡಿನಿ, ಅರ್ಧ ಇಂಚ್ ಹೊಲಿಯೋಕ್ಕೋಸ್ಕರ. ಇಲ್ಲ ಜಸ್ಟ್ ಮೆಜರ್ಮೆಂಟ್ ಏನಿರುತ್ತೆ 9 ಇಂಚು ಆಟೆ ತೊಗೊಳ್ಳಿ, ಮತ್ತು ಅರ್ಧ ಇಂಚ್ ಹೊಲಿಯೋಕ್ಕೋಸ್ಕರ ತೊಗೊಳ್ರಿ ಅಷ್ಟೇ. ನೋಡಿ ಸ್ಕೇಲ್ ತೊಗೊಂಡ್ಗೆಸಿ ನೀಟಾಗಿ ಮಾರ್ಕ್ ಹಾಕೊಳ್ಳಿ. ಈಗ ಸ್ಲೀವ್ ಕಟಿಂಗ್ ಮಾಡಿ ನೋಡಿ ಯಾವ ಥರ ಮಾಡೋದಂತ. ನೋಡಿ ಈ ಥರ ಕೊಂಕಣ ಶೇಪ್ ತೊಗೊಳ್ಳಿ. ಈ ಥರ ಶೇಪ್ ಚೆನ್ನಾಗಿ ಬರುತ್ತೆ ಇದಕ್ಕೆ. ಟಿಕ್ ಮಾರ್ಕ್ ಹಾಕ್ತಾರೆ ಫ್ರಂಟ್ ಸೈಡ್ ಬ್ಯಾಕ್ ಸೈಡ್ ನೋಡಿ. ಅಂದರೆ ನಿಮಗೆ ಸಾನಾಗಿದೆ ಅಂತ ಗೊತ್ತಾಗುತ್ತೆ ಯಾರಿಗೆ ಟಿಕ್ ಮಾರ್ಕ್ ಹಾಕ್ತಾರೆ, ಇಲ್ಲಾಂದರೆ ಒಳ್ಳೆ ಗೊತ್ತಾಗ್ತಾಯಿಲ್ಲ, ಅದಕ್ಕೋಸ್ಕರ. ನೋಡಿ ಫ್ರಂಟ್ ಸೈಡ್ 1/2 ಇಂಚ್ ಎಕ್ಸ್ಟ್ರಾ ಕಟ್ ಮಾಡ್ತಾಯಿದ್ದೀನಿ ಶೇಪ್ಗೋಸ್ಕರ. ನೋಡಿ ಕಪ್ಪು ಪಟ್ಟಿ ಬಲ್ಲಿ ಒಂದು ಪಟ್ಟಿ ಬರುತ್ತೆ, ಪಟ್ಟಿಗೋಸ್ಕರ ನಾನು 4 ಇಂಚು ರೌಂಡಿಗೆ ಬಿಟ್ಟು ಉದ್ದಿಗೆ 5 ಇಂಚು ನೋಡಿ 4 ಇಂಚು. ನೋಡಿ 6 ಇಂಚ್ ಬಿಡ್ತಾಯಿದ್ದೀನಿ ನಾನು. 6 ಇಂಚ್ ಬಿಟ್ಟು ಕಟ್ ಮಾಡಿ ಅದನ್ನ. ನೋಡಿ ಈಗ ಸ್ಲೀವ್ ಕಟಿಂಗ್ ಕೂಡ ಆಯ್ತು. ಈಗ ಶೋಲ್ಡರ್ ಕಟಿಂಗ್ ಕೂಡ ಯಾವ ಥರ ಮಾಡೋಣ ಅಂತ ನೋಡೋಣ. ನಾನು ಈ ಕಟಿಂಗ್ ಮಾಡ್ತಾಯಿದ್ದೀನಿ ಶೋಲ್ಡರ. ನೋಡಿ ವಿ ಕಟಿಂಗ್ ಏನು ಸಿಂಪಲ್ ಇದೆ. ಏನಿರ್ತದಲ್ಲ ಬ್ಯಾಕ್ ಪಾರ್ಟ್ ಹೊಲ್ದಿರ್ತೇವೆ ಕಟ್ ಮಾಡಿರ್ತಾರಲ್ವ, ಅದೇ ಥರ ಇಟ್ಟು ಕಟ್ ಮಾಡಿಬಿಟ್ರೆ ಆಗೋಗುತ್ತೆ. ಜಸ್ಟ್ 5 ನಿಮಿಷ ಅಷ್ಟೇ ನೋಡಿ. ಅದೇನಿದೆ ಬ್ಯಾಕ್ ಪಾರ್ಟ್ ಕಟಿಂಗ್ ಇರುತ್ತಲ್ಲ, ಅದೇ ಥರ ಹಿಡಿಯಸ್ ಕಟ್ ಮಾಡಿಬಿಟ್ರೆ ಆಗೋಗುತ್ತೆ. ನೋಡಿ ಇಷ್ಟೇ ಮುಗಿದೋಯ್ತು. ನೋಡಿ ಆಯ್ತು ಈಗ ಕಟ್ ಮಾಡೋದು. ಈ ಥರ ವಿ ಶೇಪ್ ನೋಡಿ ಯಾವ ಥರ ಕಟ್ ಮಾಡೋದು ಅಂತ ಹೇಳ್ತಾ ಇದ್ದೀನಿ ನೋಡಿ. ಅಲ್ಲಿಂದ 6 ಇಂಚ್ ತೋರಿ, 6 ಇಂಚ್ ಮಿನಿಮಮ್ ತಗೊಳ್ಬೇಕು. ಈಗ ನಾನು ವಿ ಶೇಪ್ ನೋಡಿ ಯಾವ ಥರ ತಗೋತೀನಿ.
ಈ ಥರ ವಿ ಶೇಪ್ ತೊಗೊಳ್ಳಿ ನೋಡಿ, ವಿ ಶೇಪ್ ಚೆಂದ ಬರುತ್ತೆ. ಈಗ ಕಟಿಂಗ್ ಮಾಡಿ ನೋಡಿ ವಿ ಶೇಪು ನೋಡಿ. ಸೋಡಾ ಕೂಡ ಕಟಿಂಗ್ ಆಗಿತ್ತು. ಸ್ಟಿಚಿಂಗ್ ಕೂಡ ಯಾವ ಥರ ಮಾಡೋ ಅಂತ ಹೇಳ್ಕೊಡ್ತೀನಿ. ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಫೇಸ್ಬುಕ್ಕಲ್ಲಿ ಕೂಡ ಇದೆ, ಫಾಲೋ ಮಾಡಿ ದಯವಿಟ್ಟು. ಸದಾನಂದ್ ಟೈಲರ್ ಯೂಟ್ಯೂಬ್ ಚಾನಲ್ ಕೂಡ ಸದಾನಂದ್ ಟೈಲರ್ ಫೇಸ್ಬುಕ್ ಚಾನಲ್ ಕೂಡ ಇದೆ. ದಯವಿಟ್ಟು ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಥ್ಯಾಂಕ್ ಯು. ಈ ಸದ್ಯ ನೋಡಿ, ನಾನು ಗುಂಡಿ ಪಟ್ಟಿಯಲ್ಲಿ ಒಂದು ಶೇಪ್ ಪಟ್ಟಿ ಬೇಕಾಗಿದೆ. ಪಟ್ಟಿ ನೋಡಿ ಆ ಥರ ಕಟ್ ಮಾಡ್ತೀನಿ. ಈ ಥರ ಕಟ್ ಮಾಡಬೇಕು ನೀಟಾಗಿ.